ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದು ಒಬ್ಬ ಕಲಾವಿದ ತನ್ನ ಶಾರೀರಿಕ, ಮಾನಸಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಇವೆಲ್ಲವುಗಳನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣವನ್ನು ಹೇಗೆ ನಿರ್ಮಿಸಿಕೊಳ್ಬೇಕು ಅನ್ನೋ ವಿಷಯವಾಗಿ ಇಂದು ತಮ್ಮ ಮುಂದೆ ಬಂದಿದ್ದೇನೆ. ಅದನ್ನ ಒಂದೊಂದೇ ವಿಷಯವಾಗಿ ತಮ್ಮ ಮುಂದೆ ವಿವರಿಸಲಿದ್ದೇನೆ. ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ನಮಗೆ ಪೂರಕವಾಗುವ 4 ಅಂಶಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಶಾರೀರಿಕ ಬೆಳವಣಿಗೆ ಅಥವಾ ದೈಹಿಕ ಬೆಳವಣಿಗೆ. ಈ ದೈಹಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ಬೇಕಾದ್ರೆ ಏನೇನು ಬೇಕು, ಯಾವ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು, ಯಾವುದನ್ನ ಅನುಸರಿಸಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ದೈಹಿಕ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ಆಹಾರ, ವ್ಯಾಯಾಮ, ಶುಚಿತ್ವ, ನಿಶ್ಚಿಂತತೆ ಎನ್ನುವ 4 ವಿಷಯಗಳು ಬರ್ತವೆ. ಸರಿಯಾದ ಸಮಯಕ್ಕೆ ಸರಿಯಾದನ್ನು ಊಟ ಮಾಡಬೇಕು. ಅಂದ್ರೆ ಹಿತ ಬುಕ್, ಋತು ಬುಕ್, ಮಿತ ಬುಕ್ ಅಂತ ಹೇಳಿದಾರಲ್ಲ ಹಿರಿಯರು. ಆ ರೀತಿಯಲ್ಲಿ ಆಹಾರವನ್ನು ಸೇವಿಸಿದಾಗ ಒಳ್ಳೆಯ ಶಾರೀರಿಕ ಬೆಳವಣಿಗೆ ಆಗಲು ಸಾಧ್ಯ. ಅದೇ ರೀತಿ ಆಹಾರದ ನಂತರ ವ್ಯಾಯಾಮ. ನಾವು ಕೇವಲ ಕಂಪ್ಯೂಟರ್ ಮುಂದೆ ಅಥವಾ ಓದುವುದ್ರ ಮೂಲಕ ನಾವು ಹೆಚ್ಚಿನ ಸಮಯ ಕಳೀತಾ ಇದೀವಿ ಅಂದ್ರೆ ಅವರು ವ್ಯಾಯಾಮ ಮಾಡಲೇಬೇಕಾಗುತ್ತೆ. ಕೃಷಿ ಕುಟುಂಬದವರಾದ್ರೆ ಬೇರೆ ಬೇರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ತಮ್ಮ ದೈಹಿಕ ಶ್ರಮವನ್ನು ಮಾಡುವುದರಿಂದ, ದೈಹಿಕವಾಗಿ ಶ್ರಮಿಸಿರುವುದರಿಂದ ಅವರಿಗೆ ವ್ಯಾಯಾಮಗಳು ಅಷ್ಟಾಗಿ ಬೇಕಾಗಲ್ಲ. ಆದ್ರೆ ಈ ಟೇಬಲ್ ಕೆಲಸ ಅಂದ್ರೆ ಈ ಕಂಪ್ಯೂಟರ್ ಮುಂದೆ ಅಥವಾ ಯಾವ್ದಾದ್ರು ಬುಕ್ ಓದೋದ್ರ ಮೂಲಕ ಅಥವಾ ಯಾವ್ದಾದ್ರು ಆಫೀಸ್ ನಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ದೈಹಿಕ ಬೆಳವಣಿಗೆಗೆ ಆಹಾರದ ನಂತರ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ನಂತರದಲ್ಲಿ ಆಹಾರ, ವ್ಯಾಯಾಮ, ನಂತರ ಶುಚಿತ್ವ. ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಬೆವರು ಬರುತ್ತೆ, ಅದರದ್ದೇ ಆದ ರೀತಿಯಲ್ಲಿ ಏನೋ ಒಂದು ಕೊಳೆ ಉಂಟಾಗುತ್ತೆ ದೇಹದಲ್ಲಿ. ಅದನ್ನ ಸ್ವಚ್ಛವಾಗಿಟ್ಕೋಬೇಕು. ಆಗ ದೇಹ ಒಳ್ಳೆ ರೀತಿಯಿಂದ ಆರೋಗ್ಯಾತ್ಮಕವಾಗಿ ಬೆಳೆಯಲು ಸಾಧ್ಯ. ಅದಾದ ನಂತರ ಆಹಾರ, ವ್ಯಾಯಾಮ, ಶುಚಿತ್ವ, ನಿಶ್ಚಿಂತತೆ. ಅಂದ್ರೆ ನಾವು ತೆಗೆದುಕೊಂಡಿರುವ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗ್ಬೇಕು, ದೈಹಿಕ ಸರಿಯಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ನಿಶ್ಚಿಂತೆಯಿಂದ ವಿಶ್ರಾಂತಿ ಕೂಡ ಪಡೆಯಬೇಕಾಗುತ್ತದೆ. ಚಿಂತೆ ಜಾಸ್ತಿ ಇದ್ರೆ ನಿದ್ದೆನೂ ಬರಲ್ಲ. ಚಿಂತೆಯಿಂದ ಚಿತೆ ಸೇರುತ್ತಾರೆ ಅನ್ನುವ ಮಾತು ಕೂಡ ಇದೆ. ಹಾಗಾಗಿ ನಿಶ್ಚಿಂತೆಯಿಂದ ನಿದ್ದೆನೂ ಮಾಡಿದಾಗ ಅವರು ಒಳ್ಳೆಯ ರೀತಿಯ ದೈಹಿಕ ಬೆಳವಣಿಗೆ ಆಗಲು ಸಾಧ್ಯ. ಎರಡನೇ ವಿಷಯ ಬಂದು ಬೌದ್ಧಿಕ ಬೆಳವಣಿಗೆ. ಬೌದ್ಧಿಕ ಬೆಳವಣಿಗೆಯಲ್ಲಿ ಅವಧಾನ, ಅಧ್ಯಯನ, ಆಲೋಚನೆ, ಪ್ರಾರ್ಥನೆ ಇವುಗಳು ನಾನು ನಮ್ಮ ವಿವೇಕಾನಂದರು ರಚಿಸಿರುವಂತಹ ಕೆಲವು ಕೃತಿಗಳನ್ನ ನಾನು ಸ್ಟಡಿ ಮಾಡಿ ಈ ಅಂಶಗಳನ್ನ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅವಧಾನ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳೋದು. ಯಾರೇ ಆಗ್ಲಿ ಮಾತಾಡೋ ಸಮಯದಲ್ಲಿ ಅವರ ವಿಷಯಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದು, ಅಥವಾ ಯಾರಾದ್ರೂ ಯಾವ್ದಾದ್ರು ಒಂದು ಪುಸ್ತಕ ಓದುತ್ತಾ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ನಾವು ಸರಿಯಾಗಿ ಕೇಳ್ಬೇಕಾಗುತ್ತೆ. ಆಗ ಅದು ಆ ವಿಷಯನ ನಮ್ಮ ತಲೆಯಲ್ಲಿ ಹೋದಾಗ ಅದರ ವಿಷಯವಾಗಿ ನಾವು ಏನಾದ್ರೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮೊದಲು ಯಾವುದೇ ವಿಷಯವನ್ನು ಸರಿಯಾಗಿ ಆಲಿಸಬೇಕು, ಕೇಳಿಸಿಕೊಳ್ಳಬೇಕು. ಅದನ್ನೇ ಅವಧಾನ ಎನ್ನುತ್ತಾರೆ. ಅವಧಾನದ ನಂತರ ಅಧ್ಯಯನ. ನಾವು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ವಿಷಯ ತಿಳಿದುಕೊಳ್ಳೋದಕ್ಕಾಗಿ ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಮಾಡಿದಾಗ ಅವರು ಹೇಳಿದ ವಿಷಯಗಳಿಗೆ ಪೂರಕವಾಗಿ ಮತ್ತಷ್ಟು ನಾವು ವಿಷಯವನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ವೃದ್ಧಿಸುತ್ತೆ. ಹಾಗಾಗಿ ಅವಧಾನ, ಅಧ್ಯಯನ. ತದನಂತರ ಆಲೋಚನೆ. ಅವ್ರು ಹೇಳಿರೋ ವಿಷಯಗಳು ಸರಿಯಾಗಿದೆಯಾ, ಸರಿ ಯಾವುದು, ತಪ್ಪು ಯಾವುದು, ನಾವು ಮಾಡಬೇಕಾಗಿರೋದು ಯಾವುದು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ನಾವು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಬರೀ ಕೇಳೋದೊಂದೇ ಅಲ್ಲ, ಓದಬೇಕು, ಓದೋದೊಂದೇ ಅಲ್ಲ, ಅದು ಸರಿಯಾ ತಪ್ಪ ಅನ್ನೋದ್ರ ಬಗ್ಗೆ ಯೋಚಿಸಬೇಕು.
ಅವಧಾನ, ಅಧ್ಯಯನ, ಆಲೋಚನೆ, ನಂತರ ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ನಾವು ಯಾವುದೇ ವಿಷಯವನ್ನು ನಮ್ಮ ತಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಥವಾ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಬೇಕಂದ್ರೆ ನಾವು ಪ್ರಾರ್ಥಿಸಬೇಕು. ಅಂದ್ರೆ ಒಂದು ವಿಷಯದ ಬಗ್ಗೆ ದೀರ್ಘವಾಗಿ ಸ್ಟಡಿ ಮಾಡಿ ಅದರ ಜೊತೆ ಅದನ್ನ ಮನನ ಮಾಡಿಕೊಂಡಾಗ, ಆ ಪ್ರಾರ್ಥಿಸಿದಾಗ ಮನಸ್ಸಲ್ಲಿ ಶಾಂತತೆ ಉಂಟಾಗಿ ಆ ವಿಷಯ ಒಂದು ನಮ್ಮಲ್ಲಿ ಫೀಲ್ಡ್ ಆಗ ಸಾಧ್ಯ ಆಗುತ್ತೆ. ಅದನ್ನ ಮತ್ತೊಬ್ಬರಿಗೆ ಹೇಳೋಕೆ ಒಂದು ಸಾಮರ್ಥ್ಯ ವೃದ್ಧಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಮೂರನೇ ಮುಖ್ಯವಾದ ವಿಷಯ ನೈತಿಕ ಶಕ್ತಿ. ನೈತಿಕ ಶಕ್ತಿ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದದು. ಅದಕ್ಕೆ ಸಂಬಂಧಿಸಿದಂತೆ ಭಾವಶುದ್ಧಿ, ವಾಕ್ ಶುದ್ಧಿ, ಕ್ರಿಯಾಶುದ್ಧಿ ಎಂಬುದಾಗಿ ತಿಳಿಸಿದ್ದಾರೆ. ಭಾವಶುದ್ಧಿ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳು ಶುದ್ಧವಾಗಿರ್ಬೇಕು. ಯಥಾಭಾವ ತಥಾರೂಪ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನನ್ನ ಮೊದಲು ಕಲ್ಪನೆ ಮಾಡ್ಕೋತೀವಿ, ಏನನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಯಾವುದರ ಕಡೆ ಆಸಕ್ತಿ ವಹಿಸ್ತೀವಿ, ಅದೇ ನಮಗೆ ಕಾಡುತ್ತೆ, ಅದೇ ನಮಗೆ ಹೊಳೆಯುತ್ತೆ, ಅದೇ ನಮಗೆ ದೊರೆಯುತ್ತೆ. ಸೊ ಹಾಗಾಗಿ ಯಾವುದೇ ಆಗ್ಲಿ ನಾವು ಮೊದಲು ಭಾವಶುದ್ಧಿ ಇರಬೇಕು. ಒಳ್ಳೇದನ್ನ ನಾವು ಬಯಸಿದಾಗ ಒಳ್ಳೇದೇ ಸಿಗುತ್ತೆ, ಸ್ವಲ್ಪ ಟೈಮ್ ಹಿಡಿಬಹುದು ಅಷ್ಟೇ. ಹಾಗಾಗಿ ಭಾವಶುದ್ಧಿ ಇದ್ದಾಗ ಮಾತ್ರ ನಮಗೆ ಒಳ್ಳೇದು ಆಗುತ್ತೆ ಅನ್ನೋದು ಮುಖ್ಯವಾದ ವಿಷಯ. ಭಾವಶುದ್ಧಿ ಆದ್ಮೇಲೆ ವಾಕ್ ಶುದ್ಧಿ. ನಮ್ಮ ಭಾವನೆಗಳು ಶುದ್ಧವಾಗಿದ್ದಾಗ ತಾನಾಗೆ ಮಾತುಗಳು ಕೂಡ ಶುದ್ಧವಾಗಿ ಬರುತ್ತವೆ. ಹಾಗಾಗಿ ಅದನ್ನ ವಾಕ್ ಶುದ್ಧಿ ಅನ್ನುತ್ತಾರೆ. ವಾಕ್ ಅಂದ್ರೆ ಮಾತುಗಳು ಕೂಡ ಶುದ್ಧವಾಗಿರ್ಬೇಕಂದ್ರೆ ಭಾವನೆ ಮೊದಲು ಶುದ್ಧವಾಗಿರ್ಬೇಕು. ಭಾವನೆಗಳು ಶುದ್ಧವಾಗಿದ್ದಾಗ ವಾಕ್ ಶುದ್ಧಿ ಅಂದ್ರೆ ಮಾತುಗಳು ಶುದ್ಧವಾಗಿ ಬರ್ತವೆ. ಶುದ್ಧವಾಗಿ ಪ್ರತಿಯೊಬ್ಬರ ಹತ್ರ ಒಳ್ಳೆಯ ರೀತಿಯಿಂದ ಮಾತಾಡೋಕ್ ಸಾಧ್ಯ ಆಗುತ್ತೆ. ತದನಂತರ ಭಾವಶುದ್ಧಿ, ವಾಕ್ ಶುದ್ಧಿ, ಕ್ರಿಯಾಶುದ್ಧಿ. ಭಾವನೆಗಳು ಶುದ್ಧವಾಗಿದ್ದು ಮಾತುಗಳು ಶುದ್ಧವಾಗಿದ್ದಾವೆ ಅಂದ್ರೆ ನಾವು ಮಾಡುವ ಕೆಲಸಗಳು ಕೂಡ ಶುದ್ಧವಾಗ್ತವೆ. ಕ್ರಿಯಾಶುದ್ಧಿ ಅಂತಾರೆ ಅದನ್ನ. ಅಂದ್ರೆ ನಾವು ಮಾಡುವ ಕೆಲಸಗಳು ಕೂಡ ಶುದ್ಧವಾದ ರೀತಿಯಲ್ಲಿ, ಅಂದ್ರೆ ಸರ್ವರಿಗೂ ಸಮ್ಮತವಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಈ ನೈತಿಕ ಬೆಳವಣಿಗೆಯಲ್ಲಿ ನೋಡ್ಬೋದು. ನಾಲ್ಕನೇದಾಗಿ ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮಿಕ ಶಕ್ತಿ ಎನ್ನುವುದು ಆತ್ಮಕ್ಕೆ ಸಂಬಂಧಿಸಿದ್ದು. ಆತ್ಮ ಎನ್ನುವುದು ವಿದ್ಯುತ್ ಇದ್ದ ಹಾಗೆ, ಸಿಹಿ ಇದ್ದ ಹಾಗೆ. ಅಂದ್ರೆ ಆತ್ಮ ನಾವು ಶುದ್ಧಿ ಮಾಡ್ತಾ ಇರ್ಬೇಕು. ಒಂದು ಪ್ರಾರ್ಥನೆಯಿಂದ, ಒಂದು ಒಳ್ಳೆಯವರ ಸಂಘದಿಂದ ಈ ಆತ್ಮವನ್ನು ಶುದ್ಧ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಆತ್ಮ ಶುದ್ಧಿಗೆ ಹೇಳೋದಂದ್ರೆ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ, ಸಚ್ಚಿದಾನಂದ, ಅಮರ ಜ್ಞಾನ ಜ್ಯೋತಿ. ಅಮರವಾದದ್ದು ಜ್ಞಾನ ಜ್ಯೋತಿ ಅಂತ ಹೇಳ್ತಾರೆ. ಇದು ಆಧ್ಯಾತ್ಮಕ್ಕೆ ಸಂಬಂಧಿಸಿದ್ದು. ಇದು ಋಷಿ ಮುನಿಗಳು ಮತ್ತೆ ದೈವ ಪುರುಷರು ಆ ರೀತಿಯಲ್ಲಿ ಆ ಒಂದು ಆಧ್ಯಾತ್ಮಿಕವಾಗಿ ಒಂದು ಉನ್ನತ ಹಂತಕ್ಕೆ ತಲುಪಲು ಸಾಧ್ಯ ಆಗುತ್ತೆ. ಆದ್ರೆ ನಾವು ಮುಖ್ಯವಾಗಿ ಶಾರೀರಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಮತ್ತು ನೈತಿಕ ಬೆಳವಣಿಗೆ ಇವು ಬಹಳ ಮುಖ್ಯವಾಗ್ತವೆ. ತದನಂತರದಲ್ಲಿ ಆಧ್ಯಾತ್ಮಿಕಕ್ಕೆ ಹೋಗ್ಬೇಕಾಗುತ್ತೆ. ಇವು ಬೆಳವಣಿಗೆಗಳು ಒಳ್ಳೆಯ ರೀತಿಯಲ್ಲಿದ್ದಾಗ ಕಲಾವಿದನು ತಾನು ಉತ್ತಮ ರೀತಿಯಲ್ಲಿ ಗುರುತಿಸಿಕೊಂಡು ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸಿಕೊಂಡು ತನ್ನ ಕಲಾ ಪ್ರೌಢಿಮೆಯನ್ನು, ಕಲಾ ಪ್ರತಿಭೆಯನ್ನು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕೆಲವರು ಕಲಾವಿದರು ಚೆನ್ನಾಗಿರ್ತಾರೆ, ಯಾರೋ ಸಹವಾಸದಿಂದ ಕುಡಿಯೋದನ್ನು ಅಥವಾ ಗುಟ್ಕ ಹಾಕೊಳ್ಳೋದನ್ನು ಇಲ್ಲಾಂದ್ರೆ ಜಾಸ್ತಿ ಸ್ಮೋಕ್ ಮಾಡೋದನ್ನ ಕಲ್ತು ತಮ್ಮ ಕಲೆಯನ್ನು ಕುಂಠಿತಗೊಳಿಸ್ಕೊತಾರೆ. ಇಲ್ಲಾಂದ್ರೆ ಒಳ್ಳೆ ಕಲಾವಿದ ಇದ್ದ, ಕುಡಿದು ಹಾಳಾದ, ಕುಡಿದು ಸತ್ತೋದ ಅಂತ ಹೇಳ್ತಾರೆ. ಸೊ ಈ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಹೋದನು ಒಂದು ಒಳ್ಳೆಯ ಉತ್ತಮ ಕಲಾವಿದನಾಗಲು ಸಾಧ್ಯ ಆಗುತ್ತೆ. ಸೊ ಅಂತಹ ಕಲಾವಿದನು ಉತ್ತಮ ರೀತಿಯಲ್ಲಿ ಬೆಳೆದು ತನ್ನ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ದೈಹಿಕ ಬೆಳವಣಿಗೆಯನ್ನು, ತಮ್ಮ ಮಾನಸಿಕ ಬೆಳವಣಿಗೆಗಳನ್ನು ಮಾಡ್ಕೊಳ್ತಾ ಒಂದು ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಒಲವಿರಲಿ. ಹಾಗಾದಾಗ ಮಾತ್ರ ಅವರು ಸುಖ, ಶಾಂತಿ, ಸಮೃದ್ಧಿಯಿಂದ ಇರಲು ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ, ಇದು ನಮ್ಮ ಕನ್ನಡ ಕಲಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ಕಡೆಯಿಂದ
ತಮಗೆ ನೀಡ್ತಾ ಇರುವಂತಹ ಒಂದು ಒಳ್ಳೆ ಸಂದೇಶ ಅಂತ ಭಾವಿಸ್ತಾ, ದಯವಿಟ್ಟು ತಾವೆಲ್ಲರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡ್ಕೊಳ್ತಾ ಈ ಒಂದು ಚಾನಲ್ನ ಪ್ರೋತ್ಸಾಹಿಸ್ತಾ ಈ ಕಲಾವಿದನನ್ನು ಬೆಳೆಸ್ತೀವಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.